ಹಾಯ್ ಫ್ರೆಂಡ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ಇದು ಶನಿವಾರದ ದಿನ. ಇವಾಗ ಶನಿವಾರ ನಾವು ಬೆಳಗಿನ ಜಾವ 2 ಗಂಟೆಗೆ ಎದ್ದಿದ್ವಿ. ಯಾಕೆ ಇಷ್ಟೊತ್ತಿಗೆ ಎದ್ದಿದ್ವಿ ಅಂತಂದರೆ ಸೊಪ್ಪು ಕೊಯ್ತೀವಲ್ವ, ಮಾರ್ಕೆಟಿಗೆ ಸೊಪ್ಪು ತಗೊಂಡು ಬಾಕಿ ದಿನದಲ್ಲೆಲ್ಲ 4 ಗಂಟೆಗೆ ತಗೊಂಡಿರ್ತಿದ್ವಿ. ಆದರೆ ಇದು ಶನಿವಾರ ಸಂತೆ ಅಲ್ಲ, ಭಾಳ ಸೊಪ್ಪು ಬಂದಿರುತ್ತೆ, ಸ್ವಲ್ಪ ಬೇಗ ಹೋಗಬೇಕು, ರೇಟ್ ಡೌನ್ ಆಗುತ್ತೆ ಅಂತಂದೇಳಿ 2 ಗಂಟೆಗೆ ಎದ್ದು ಸೊಪ್ಪೆಲ್ಲ ಕಟ್ಟಿ 2:30 ಅನ್ನತ್ತಿಗೆ ಮಾರ್ಕೆಟಿಗೆ ಹೋಗ್ತೀವಿ. ಇವತ್ತು ನಾನು ಹೋಗಿರಲಿಲ್ಲ, ನಮ್ಮ ಮನೆಯವ್ರು ಹೋಗಿದ್ರು. ಸೊ ಮೆಂತ್ಯ ಸೊಪ್ಪು ಅಷ್ಟೇ ಬಂದಿರೋದು ನಮ್ಮದು. ನಾವು ಮೆಂತ್ಯ ಸೊಪ್ಪು ಅಷ್ಟೇ ಹಾಕಿದ್ದು, ಮೆಂತ್ಯ ಸೊಪ್ಪು ಅಷ್ಟೇ ಬಂದಿದೆ. ಒಂದು 250 ಶೂಟ್ ಕಿತ್ತಿದ್ವಿ, 5 ರೂಪಾಯಿದಂಗೆ ತಗೊಂಡಿದ್ದಾರೆ. ನೆನ್ನೆ 300 ಕಿತ್ತಿದ್ವಿ, ನೆನ್ನೆನೂ 5 ರೂಪಾಯಿ. 5 ರೂಪಾಯಿ ಅಂದರೆ ಒಂದಿನ ಜಾಸ್ತಿ ಸೊಪ್ಪು ಬಂದರೆ ಸ್ವಲ್ಪ ಕಡಿಮೆ ಆಗುತ್ತೆ, ಕಮ್ಮಿ ಸೊಪ್ಪು ಬಂದರೆ ಸ್ವಲ್ಪ ಜಾಸ್ತಿ ರೇಟ್ ಆಗುತ್ತೆ. ಆ ರೀತಿ ಸೊಪ್ಪಿನ ಮಾರ್ಕೆಟು ದಿನಕ್ಕೊಂದು ರೇಟ್ ಅಂತಂದು ಹೇಳ್ಬೋದು. ಮೊನ್ನೆ ಎಲ್ಲ ಒಂದು 15 ದಿನದ ಮುಂಚೆ ಹೋಲ್ಸೇಲೆ 10 ರೂಪಾಯಿ ತಗೊಳ್ಳೋರು, ಅಂದರೆ ಮಾರೋರು 15, 18 ಹಂಗೆ ಮಾರೋರು. ನಮ್ಮ ಹತ್ರ ಹೋಲ್ಸೇಲ್ 10 ರೂಪಾಯಿ ತಗೊಳ್ಳೋರು. ಸೊ ಅವಾಗಲೂ ಬಂದಿತ್ತು ನಮ್ಮ ಸೊಪ್ಪು, ಬಟ್ ಅವಾಗಂದರೆ ನಾವು ಮಾರ್ಕೆಟಿಗೆ ಹೋಗ್ತಿರ್ಲಿಲ್ಲ, ರೇಟ್ ಇತ್ತಲ್ಲ, ಮನೆ ಹತ್ರನೇ ಬಂದು ತಗೊಂಡೋಗೋರು. ಸೊ ಈಗ ರೇಟ್ ಇಲ್ವಲ್ಲ, ಆಗೋವಷ್ಟು ಸೊಪ್ಪು ಬರುತ್ತೆ. ಯಾರು ಬಂದು ಮನೆ ಹತ್ರ ತಗೊಂಡೋಗ್ತಾರೆ, ಬಟ್ ಅದೇ ಕಮ್ಮಿ ಕೇಳ್ತಾರಲ್ಲ, 5 ರೂಪಾಯಿ ಅದರಲ್ಲಿ 3 ರೂಪಾಯಿ, 3.5, 4 ರೂಪಾಯಿ ಹಿಂಗೆ ಕೇಳ್ತಾರೆ. ಸೊ ಮಾರ್ಕೆಟಿಗೆ ಇನ್ನೇನು ಹಿರಿಯೂರ ಹತ್ರ ಅಲ್ಲ, ಒಂದು 5 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ನಮ್ಮೂರಿಂದ ಹಿರಿಯೂರು. ಅಷ್ಟಕ್ಕೆ ಹೋಗೋಕ್ಕೆ ನಮಗೇನು ಬೇಜಾರು ಅನ್ಸಲ್ಲ, ಏನು ಸ್ವಲ್ಪ ನಿದ್ದೆ ಕೆಟ್ಟೋಗುತ್ತೆ ಅಷ್ಟೇ, ಪರವಾಗಿಲ್ಲ. ಒಂದು 2 ರೂಪಾಯಿ ಜಾಸ್ತಿ ಬರುತ್ತಲ್ಲ, ಶೂಟಿಗೆ 2 ರೂಪಾಯಿ ಬಂದ್ರೂ. ಈಗ 300 ಶೂಟ್ ತಗೊಂಡೋಗ್ತೀವಿ ಅಂದರೆ 600, 700 ರೂಪಾಯಿ ಜಾಸ್ತಿ ದುಡ್ಡು ಹುಟ್ಟುತ್ತೆ. ಏನು ನಾವು ಪೆಟ್ರೋಲ್ ಅಮ್ಮಮ್ಮ ಅಂದರೆ ಒಂದು 50 ರೂಪಾಯಿ ಪೆಟ್ರೋಲ್ ಹೋಗುತ್ತೆ ಅಷ್ಟೇ, ಎಲ್ಲ ಲೆಕ್ಕ ಹಾಕಿರಿ ಒಂದು 50 ರೂಪಾಯಿ ಪೆಟ್ರೋಲ್ ಹೋಗುತ್ತೆ ಅಷ್ಟೇ. ಹಂಗೆ ಅಂದ್ಕೊಂಡು ಹೋಗ್ತೀವಿ. ಸೊ ಇವಾಗ ಬೆಳಿಗ್ಗೆ ನನ್ನ ಮಗ ಈಗ 7:15 ಸ್ಕೂಲ್ಗೆ ಹೋಗ್ತಾನೆ, ಮಾರ್ನಿಂಗ್ ಕ್ಲಾಸ್. ಟಿಫನ್ ಮಾಡಬೇಕು, ದೋಸೆ ಇಟ್ಟಿದೆ, ದೋಸೆ ಇಟ್ಟು ನೆನಕಿದ್ವಿ, ದೋಸೆ ಮಾಡ್ತೀನಿ. ಅದಕ್ಕೆ ಪಲ್ಯ ಮಾಡ್ತಾ ಇದ್ದೀನಿ. ಆಲೂಗಡ್ಡೆ, ಕ್ಯಾರೆಟು, ಬೀನ್ಸು ಎಲ್ಲ ಹಾಕಿ ಮಿಕ್ಸ್ ತರಕಾರಿ ಪಲ್ಯನ ಮಾಡ್ತೀವಿ. ಎಲ್ಲರೂ ಮಾಡೋ ಥರನೇ ನಾನು ಮಾಡೋದು, ಅದನ್ನೇನು ರೆಸಿಪಿನ ಶೇರ್ ಮಾಡ್ಕೋಬೇಕಂತ ಏನಿಲ್ಲ. 2 ಹಸಿಮೆಣ್ಸಿಕಾಯಿ ಹಾಕಲ್ಲ, ಖಾರದ ಪುಡಿ ಹಾಕ್ತೀವಿ. ನಾವು ಯಾವುದೇ ಒಂದು ಐಟಮ್ಗಳಿಗೆ ಜಾಸ್ತಿ ಹಸಿಮೆಣ್ಸಿಕಾಯಿನ ಹಾಕಲ್ಲ, ಖಾರದ ಪುಡಿ ಹಾಕೋದು ಜಾಸ್ತಿ. ಕೆಲವೊಬ್ಬರು ಹಸಿಮೆಣ್ಸಿಕಾಯಿ ಇಷ್ಟಪಡ್ತಾರೆ, ನಾವು ಖಾರದ ಪುಡಿ ಯಾಕೆ ಹಾಕ್ತೀವಿ ಅಂದರೆ, ನಮ್ಮ ಮನೆಯವ್ರಿಗೆ ಹಾವು ಕಡ್ದಿತ್ತು, ಅದು ಸ್ವಲ್ಪ ಇನ್ಫೆಕ್ಷನ್ ಆಗುತ್ತೆ, ರಿಯಾಕ್ಷನ್ ಆಗುತ್ತೆ, ಹೆಲ್ದಿ ಐಟಮ್ ಎಲ್ಲ ತಿಂದ್ರಿ ಅಂತ ಅನ್ನೋದೊಂದು ಅವಾಗ ಹೇಳಿದರು ಡಾಕ್ಟ್ರು. ಬಟ್ ಆದ್ರೂ ಸ್ವಲ್ಪ ನಮ್ಮ ಹುಷಾರಾಗಿ ನಾವು ಇರಬೇಕಲ್ವ, ಅದಕ್ಕೆ ಈಗ ಹಸಿಮೆಣ್ಸಿಕಾಯಿನ ಆದಷ್ಟು ನಾವು ಕಡಿಮೆ ಮಾಡಿ, ಎಲ್ಲ ಐಟಮ್ಗೂ ಜಾಸ್ತಿ ನಾವು ಖಾರದ ಪುಡಿನೇ ಬಳಸೋದು. ಹಸಿಮೆಣ್ಸಿಕಾಯಿ ಅಷ್ಟೇ ಆಗಿ ಏನಕ್ಕೂ ಏನಾದರೂ ತಿಂಡಿ ಮಾಡಿದರೆ ಮಾತ್ರ ನಾವು ಬಳಸ್ತೀವಿ ಅಷ್ಟೇ, ಇಲ್ಲಾಂದರೆ ಹಸಿಮೆಣ್ಸಿಕಾಯಿ ಬಳಸಲ್ಲ. ಸೊ ಹಾವು ಕಡ್ದಿತ್ತಲ್ಲ, ಹಂಗಾಗಿ ಸ್ವಲ್ಪ ನಾವೇ ನಮ್ಮ ಊಟದಲ್ಲೇ ತಿದ್ಕೊಳ್ಬೇಕು, ಅದು ಜಾಸ್ತಿ. ಮತ್ತು ಇವಾಗ ಹಾವು ಕಡ್ದಿದ್ದನ್ನು ಸಹಿತ ಎಷ್ಟೇ ದಿನಗಳಾದ್ರೂ ಒಳ ನಂಜಿರುತ್ತೆ. ಮಳೆಗಾಲದಲ್ಲಿ ಅದು ಗಾಯ ಕಡ್ತಾ ಬರೋದು, ಮತ್ತು ಅದು ರಿಯಾಕ್ಷನ್ ಆಗೋದು, ಕಡಿತೈತೆ ಅಥವಾ ತೀಟೆ ಆಗ್ತೈತೆ ಅಂತ ಕೆರ್ಕೊಂಡ್ರೆ ಅದು ಹಂಗೇ ಗಾಯ ಆಗಿ ರಿಯಾಕ್ಷನ್ ಆಗೋದು, ತುಂಬ ರಾಣ ಆಗೋದು, ಆ ಥರ ಎಲ್ಲ ಆಗುತ್ತೆ. ನಮ್ಮೂರಲ್ಲಿ ಒಬ್ರಿಗೆ ಆಗಿತ್ತು, ಬಟ್ ನಮ್ಮ ಮನೆಯವ್ರಿಗೆ ಆ ಥರ ಏನೂ ಆಗಿಲ್ಲ. ಅದು ಆಸ್ಪತ್ರೆಯಿಂದ ಬಂದಮೇಲೆ ಅವ್ರು ಅಚ್ಚುಕಟ್ಟಾಗಿ ಬಾಯಿ ಕಟ್ಕೊಂಡು ಏನೂ ತಿಂದಂಗೆ ಹೆಲ್ದಿ ಐಟಮ್ ಏನು ಒಂದು ವರ್ಷ ಏನೋ ಹಸಿಮೆಣ್ಸಿಕಾಯಿ, ಆಲೂಗಡ್ಡೆ, ಬದನೆಕಾಯಿ ಮತ್ತು ಕಡಲೆ ಬೀಜ, ಹೆಲ್ದಿ ಐಟಮ್ ಅಂತ ಏನು ಹೇಳಿದ್ವಿ ಆ ಥರದ್ದೇನೂ ತಿಂದಿರಲಿಲ್ಲ. ಭಾಳ ಅಚ್ಚುಕಟ್ಟಾಗಿ ಬಾಯಿ ಕಟ್ಟಿ ಸೆಪ್ಪೆ ಕಟ್ಟು ಮುದ್ದೆನೇ ಊಟ ಮಾಡಿದ್ರು. ಚೆನ್ನಾಗಿದ್ದಾರೆ. ಇವಾಗ ಮಳೆಗಾಲ ಎಲ್ಲ ಬಂದೈತಲ್ಲ, ಏನು ರಿಯಾಕ್ಷನ್ ಏನೂ ಆಗಿಲ್ಲ, ಚೆನ್ನಾಗವ್ರೆ. ಸೊ ಇವತ್ತೇನು ಟಿಫನ್ನು ದೋಸೆ ಪಲ್ಯ. ನೆಕ್ಸ್ಟ್ ಏನೇನಾಗುತ್ತೆ ಗೊತ್ತಿಲ್ಲ ಸದ್ಯಕ್ಕೆ. ಇವಾಗ ನಾನು ಇವತ್ತು ಬ್ಲಾಗ್ನ ಬೆಳಿಗ್ಗೆ ಇದನ್ನೇ ಸ್ಟಾರ್ಟ್ ಮಾಡಿದ್ದೀನಿ, ಇಷ್ಟು ದಿನ ಆದರೂ ಬ್ಲಾಗೇ ಆಗಿಲ್ಲ. ಅದೇ ಸೊಪ್ಪು ಕೀಳೋದು ಅದು ಇದು ಕೆಲಸ ಎಲ್ಲ ಇರುತ್ತೆ ಫ್ರೆಂಡ್ಸ್. ಏನು ಮಾಡೋದು, ಒಬ್ಬಂಟಿಗರಲ್ವ, ಎಲ್ಲ ಕೆಲಸ ಮಾಡ್ಕೊಳ್ಬೇಕು. ಅದರಲ್ಲಿ ಜಮೀನು ಕೆಲಸ ಅಲ್ಲ, ಮನೇಲಿ ಇರಲ್ಲ, ಜಮೀನು ಕೆಲಸ ಅಲ್ಲ, ನಾವು ಜಮೀನಲ್ಲಿ ಇರೋದಲ್ಲ, ಹಾಗಾಗಿ ಅವಾಗವಾಗ ಅದು ಇದು ಕೆಲಸ ಬರ್ತಿರುತ್ತೆ. ಮತ್ತು ನನಗೆ ಮೇನು ಅದೇ ಕೆಲಸದ ವೀಡಿಯೋ ಹಾಕೋದಕ್ಕೂ ನನಗೆ ವೀಡಿಯೋ ಮಾಡಿಕೊಡೋರು ಯಾರೂ ಇಲ್ಲ. ಈ ಸ್ಟ್ಯಾಂಡ್ ತಗೊಂಡೋಗಿ ಅಲ್ಲಿ ವೀಡಿಯೋ ಮಾಡೋಕ್ಕೆ ಅಂತ ಇಟ್ಕೊಂಡ್ರೆ ಗಾಳಿಗೆ ಅದೇ ದುಬುಕ್ಕನಂಗೆ ಬಿದ್ದು ಕಲ್ಲಿಗೆಲ್ಲರೂ ಫೋನ್ ಬಿದ್ದುಬಿಟ್ರೆ ಹೊಂಟೋಯ್ತು ಫೋನು, ಹಾಗಾಗಿ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಮತ್ತು ಇವತ್ತು ಇನ್ನೂ ಸ್ವಲ್ಪ ಮೆಂತ್ಯ ಚೆಲ್ಲಬೇಕು. ರೇಟ್ ಇಲ್ಲ ಅಂದರೂ ಚೆಲ್ತಿರಲ್ಲ ಅಕ್ಕ ಅಂತ ನೀವು ಕೇಳ್ಬೋದು. ಹಂಗೇನಿಲ್ಲ, ಯಾವತ್ತೇ ಆಗಲಿ ನಾವು ಯಾವುದು ರೇಟ್ ಇರಲ್ವೋ ಆ ಐಟಮ್ ಅವಾಗ ನಾವು ಭೂಮಿಗೆ ಹಾಕಿದರೆ ಒಳ್ಳೆ ರೇಟಿಗೆ ಸಿಗುತ್ತೆ. ನಾವು ಹಂಗೆ ತಿಳ್ಕೊಂಡಿರೋದು. ಸೊ ಹಾಕ್ತೀವಿ, ನೋಡೋಣ. ಅದನ್ನು ಬೀಜ ಉಗ್ಗದ ಆದರೆ ನಮ್ಮ ಮನೆಯವ್ರಿಗೆ ಹೇಳಿ ವೀಡಿಯೋ ಮಾಡಿಕೊಡಿ ಅಂತ ಹೇಳಿ ವೀಡಿಯೋ ಮಾಡ್ಕೊತೀನಿ, ಆದರೆ ಶೇರ್ ಮಾಡ್ಕೊತೀನಿ ನಿಮ್ಮ ಹತ್ರ. ಇದು ಇವತ್ತಿಂದು ನೋಡೋಣ, ಇವತ್ತೆಲ್ಲ ಏನೇನಾಗುತ್ತೆ, ಹೆಂಗೆ ಹೋಗುತ್ತೆ ದಿನ ಅನ್ನೋದನ್ನು ನೋಡೋಣ.
ಆಯಿತಾ. ದಯವಿಟ್ಟು ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ, ಸಬ್ಸ್ಕ್ರೈಬ್ ಮಾಡಿಕೊಡಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನೀವು ಫ್ಯಾಮಿಲಿ ಫ್ರೆಂಡ್ಗೂ ನನ್ನ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇಷ್ಟು ದಿನ ವಿಡಿಯೋ ಹಾಕಿಲ್ಲ, ಇನ್ನು ಮುಂದೆ ಹಾಕೋಣ ಅಂತ ಅನ್ಕೊಂಡು ಪ್ರತಿ ಸಲ ಹಿಂಗೆ ಅನ್ಕೊಳ್ಳೋದು, ಒಂದು ವಿಡಿಯೋ ಮಾಡ್ಬೇಕಾರೆ ಇನ್ನು ಮುಂದೆ ಡೈಲಿ ಹಾಕೋಣ ಅಂತ. ಅದಾಗಲ್ಲ, ನಾವು ಮಾಡಲ್ಲ ಅನ್ನಂಗೆ ಆಗೋಗ್ಬಿಟ್ಟೈತೆ. ಆದರೆ ನೋಡೋಣ, ಪ್ರಯತ್ನ ಪಡೋಣ ಇವತ್ತಿಂದ ಹೊಸ ಲೆಕ್ಕಾಚಾರ. ಆಯಿತಾ, ಬನ್ನಿ ನೆಕ್ಸ್ಟ್ ಏನೇನು ನಡೆಯುತ್ತೆ ನೋಡೋಣ. ನೋಡಿ, ಅದೇ ರೀತಿ ಶನಿವಾರ ಬೆಳಗ್ಗೆ 7:30ಗೆ ನಮ್ಮ ಮನೆಯವರು, ನಮ್ಮ ಮಾವ ಯಾರೂ ಇರಲಿಲ್ಲ ಬೈಕಲ್ಲಿ ಮಕ್ಕಳನ್ನ ರೋಡಿಗೆ ಬಿಡೋಕ್ಕೆ. ಅದಕ್ಕೋಸ್ಕರ ನಾನೇ ನಡೆಸ್ಕೊಂಡು ಕರ್ಕೊಂಡು ಹೋಗ್ತಿದ್ದೆ. ಅವಳು ಹೆಣ್ಣುಡುಗಿ, ನಮ್ಮ ಮಾವನ ಮಗಳು, ಇವನು ನನ್ನ ಮಗ, ಇಬ್ಬರು ಒಂದೇ ಕ್ಲಾಸೇ. ಸೊ ಮೋಕ್ಷಗುಂಡಂ, ಹಿರಿಯೂರಲ್ಲಿರೋ ಮೋಕ್ಷಗುಂಡಂ ಸ್ಕೂಲಿಗೆ ಹಾಕಿದ್ದೀವಿ. ಹೋಗ್ತಾ ಇದ್ರು ಮಾತಾಡ್ಕೊಂತ ನಡ್ಕೊಂಡು. ಏನಿಲ್ಲ ಅಂದರೂ ಒಂದು 2 ಕಿಲೋಮೀಟ್ರ್ ನಡಿಬೇಕು ನಾವು ಇಲ್ಲಿಂದ ರೋಡಿಗೆ ಹೋಗಬೇಕು ಅಂದರೆ, ಜಮೀನಲ್ಲಿರೋದು. ಸೊ 7:45ಗೆ ವ್ಯಾನ್ ಬರುತ್ತೆ. ಸೊ ನಾವು 7:15ಗೆ ನಡ್ಕೊಂಡು ಹೋಗ್ತಾಯಿದ್ವಿ. ಅವ್ರು ಬೇಗ ಬೇಗ ಹೋಗಲ್ಲ ಅಲ್ವಾ, ಅದಕ್ಕೆ. ಸೊ ಸ್ಕೂಲ್ ಬ್ಯಾಗು, ಲಂಚ್ ಬ್ಯಾಗು ನಾನು ಹಾಕ್ಕೊಂಡಿದ್ದೀನಿ. ಮತ್ತು ಸ್ಕೂಲ್ ಬ್ಯಾಗ್ ಇಲ್ದಲೇ ಹೋಗ್ತಾರೆ ಅಂತ ಕೇಳಿಬಿಡಿ, ಅದನ್ನು ನಾನು ಹಾಕ್ಕೊಂಡಿದ್ದೆ ಅವರಿಗೆ. ಅದನ್ನು ಹಾಕ್ಕೊಂಡು ನಡೆಯೋದಕ್ಕಾಗಲ್ಲ ಅಂತ ಹಾಕ್ಕೊಂಡಿದ್ದೆ. ಸೊ ಇಲ್ಲೇನಕ್ಕೆ ಹಿಂಗೆ ಹೋಗ್ತಿದ್ದಾರೆ ಅಂದರೆ, ಅಲ್ಲಿ ಟಿಪ್ಪರಲ್ಲಿ ಮಣ್ಣು ನೋಡಿದ್ರೆ ಫುಲ್ಲು ಧೂಳಾಗ್ಬಿಟ್ಟಿತ್ತು ಮಣ್ಣು. ಸೊ ಶೂ ಎಲ್ಲ ಗಲೀಜಾಗ್ತವೆ ಅಂತೇಳಿ ನಿಧಾನಕ್ಕೆ ಹೋಗ್ತಾಯಿದ್ರು. ಸೊ ಪರವಾಗಿಲ್ಲ, ಸಿಟಿಯಲ್ಲಿರೋ ಮಕ್ಳಿಗೆ ಹೋಲಿಸ್ಕೊಂಡ್ರೆ ನಮ್ಮ ಮಕ್ಕಳು ಬೆಟರು. ಯಾಕಪ್ಪ ಅಂತಂದರೆ ನಡೀತಾರೆ, ಮತ್ತು ಎಲ್ಲ ಸಿಚುವೇಶನ್ಗೂ ಬೇಗ ಹೊಂದ್ಕೊಳ್ತಾರೆ, ಪರವಾಗಿಲ್ಲ, ಅರ್ಥ ಮಾಡ್ಕೊಳ್ತಾರೆ. ಬಟ್ ಸಿಟಿಯಾಗಿರೋರಲ್ಲ ಆ ಥರ ಅಲ್ವಲ್ಲ, ಹಾಗೆ. ಅದೇ ರೀತಿ ಇದು ಭಾನುವಾರ ನೈಟು ಹಿಂದೂ ಅಂದರೆ ಹಿರಿಯೂರಿನ ಹಿಂದೂ ಮಹಾಗಣಪತಿ ವಿಸರ್ಜನೆ ನಡೀತಾ ಇತ್ತು ಬಜರಂಗ ದಳದ್ದು ಅಲ್ಲಿ. ಸೊ ವಿಸರ್ಜನೆ, ಹಿಂದೂ ಗಣಪತಿ ಮೆರವಣಿಗೆ ಮಾಡ್ಬೇಕಾದ್ರೆ ಒಂದು ಆ್ಯಂಬುಲೆನ್ಸ್ ಬಂತು. ಆದರೂ ನಮ್ಮ ಜನ ಎಷ್ಟು ಆ್ಯಂಬುಲೆನ್ಸ್ ಅಂದರೆ, ಒಂದು ಜೀವ ಒಂದೊಂದು ಸೆಕೆಂಡು ಮುಖ್ಯ ಅನ್ನೋದು ಇದರಲ್ಲೇ ಗೊತ್ತಾಗುತ್ತೆ. ಅದಕ್ಕೆ ದಾರಿ ಮಾಡಿಕೊಟ್ರು. ಡಿ ಜೆ ಎಲ್ಲ ಆಫ್ ಮಾಡಿಬಿಟ್ಟು ಸೌಂಡ್ ಕೇಳಲ್ಲ ಅಂತೇಳಿ ಅದಕ್ಕೆ ಜನ ದಾರಿ ಮಾಡಿಕೊಟ್ಟು, ಅದು ಹೋದ್ಮೇಲೆ ಡಿ ಜೆನ ಆನ್ ಮಾಡಿದರು. ಸೊ ಡಿ ಜೆ ಸೌಂಡಲ್ಲಿ ಆ್ಯಂಬುಲೆನ್ಸ್ ಸೌಂಡ್ ಕೇಳಲ್ಲ, ಮತ್ತು ಜನ ಜಾಗ ಬಿಡೋದಿಲ್ಲ. ಡಿ ಜೆ ಸೌಂಡ್ ಇರುತ್ತಲ್ವಾ, ಸೊ ಅದು ಮಿಸ್ಟೇಕ್ ಆಗುತ್ತೆ ಅಲ್ಲಿ ಅಂತೇಳಿ ಸೊ ಡಿ ಜೆ ಎಲ್ಲ ಆಫ್ ಮಾಡಿದರು. ಸೊ ಇದು ಹಿರಿಯೂರಲ್ಲೇ ಫುಲ್ಲು ಫೇಮಸ್ ಹಿಂದೂ ಮಹಾಗಣಪತಿ. ಫುಲ್ಲು ಭರ್ಜರಿಯಾಗಿ, ಫುಲ್ಲು ರಿಚ್ಚಾಗಿ ಮೆರವಣಿಗೆ ಎಲ್ಲ ಮಾಡಿ ವಿಸರ್ಜನೆ ಮಾಡ್ತಾರೆ. ಸೊ ಹಿಂದೂ ಮಹಾಗಣಪತಿ ಹಿರಿಯೂರಲ್ಲಿ ವಿಸರ್ಜನೆ ಮಾಡ್ದಂಗೆ ಹಿರಿಯೂರಲ್ಲಿರೋ ಬೇರೆ ಯಾವ ಗಣಪತಿನೂ ಸಹಿತ ಇಷ್ಟು ಗ್ರ್ಯಾಂಡಾಗಿ, ಇಷ್ಟು ಚೆನ್ನಾಗಿ ಡಿ ಜೆ ತರಿಸಿ, ಇಷ್ಟು ಜನ ಸೇರಿ ವಿಸರ್ಜನೆನ ಮಾಡೋದು ನಾವೆಲ್ಲೂ ನೋಡಿಲ್ಲ. ಹಿಂದೂ ಮಹಾಗಣಪತಿ ಇದು ಒಂದೇ. ಸೊ ಹಂಗಂತಂದೇಳಿ ನೀವು ಕಡಲೆಕಾಯಿ ಮಂಡ್ಯಾಗಿರೋದು ಹೋಗಿದ್ದೆ ಅಂತ ಅನ್ಕೊಳಕ್ಕೆ ಹೋಗ್ಬಿಡಿ. ಹಿರಿಯೂರ ಹತ್ರ ಇರೋ ಯಾರಾದ್ರು ವೀಡಿಯೋ ನೋಡಿದರೆ, ಕಡಲೆಕಾಯಿ ಮಂಡ್ಯಾಗಿರೋದು ಸೆಪ್ಟೆಂಬರ್ 6ನೇ ತಾರೀಕು ವಿಸರ್ಜನೆ ಆಗುತ್ತೆ. ಬಟ್ ಇದು ಕಡಲೆಕಾಯಿ ಮಂಡಿಯಲ್ಲಿ ಇರುವಂತಹ ಗಣಪತಿ ಅಲ್ಲ, ಇದು ಬಜರಂಗ ದಳದವರು ಹಿಂದೂ ಮಹಾಗಣಪತಿ. ಇದು ವಿಸರ್ಜನೆ ಆಗ್ತಿದೆ. ಭಾನುವಾರ 22ನೇ ತಾರೀಕು ವಿಸರ್ಜನೆ ಆಗಿದೆ. ಸೊ ಇದು ಕಡಲೆಕಾಯಿ ಮಂಡ್ಯಾಗಿರುವಂತಹ ಗಣಪತಿ ಸೆಪ್ಟೆಂಬರ್ 6ನೇ ತಾರೀಕು, ಅಂದರೆ ಅದು ಒಂದು ತಿಂಗಳು ಫುಲ್ ಇರುತ್ತೆ. ಸೆಪ್ಟೆಂಬರ್ 6ನೇ ತಾರೀಕು ಅದನ್ನು ವಿಸರ್ಜನೆ ಮಾಡ್ತಾರೆ. ಬಟ್ ಇಷ್ಟು ಗ್ರ್ಯಾಂಡಾಗಿ ಮಾಡ್ತಾರೆ ಇಲ್ವೋ ಗೊತ್ತಿಲ್ಲ. ಹಿಂದಿನ ವರ್ಷಗಳಲ್ಲೆಲ್ಲ ಮಾಡಿಲ್ಲ ಇಷ್ಟು ಗ್ರ್ಯಾಂಡಾಗಿ. ಇದನ್ನು ಪ್ರತಿ ವರ್ಷವೂ ಇಷ್ಟೇ ಗ್ರ್ಯಾಂಡಾಗಿ ಮಾಡ್ತಾಯಿದ್ದಾರೆ. ಸೊ ಹಿಂದಿನ ವರ್ಷಗಳಲ್ಲಿ ಅದನ್ನು ಮಾಡಿಲ್ಲ. ನೋಡೋಣ, ಅದನ್ನು ಈ ವರ್ಷ ಇವರು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು, ಅವರು ಮಾಡಬಹುದು ಗೊತ್ತಿಲ್ಲ. ಸೊ ಆದರೆ ಸೆಪ್ಟೆಂಬರ್ 6ನೇ ತಾರೀಕು ಆದಷ್ಟು ನಾನು ವೀಡಿಯೋ ಮಾಡ್ಕೊಳ್ತೀನಿ. ಅದೇ ರೀತಿ ಪುನೀತ್ ರಾಜ್ಕುಮಾರ್ ಸರ್ ಅವರು ಗೊಂಬೆ ಹೇಳುತ್ತೈತೆ ಹಾಡು ಹಾಕಿದ್ರು. ಸೊ ಅದು ಮ್ಯೂಸಿಕ್ಕು ಕಾಪಿರೈಟ್ ಬರುತ್ತೆ ಅಂತ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಮತ್ತು ಎಲ್ಲನೂ ಮೊಬೈಲಲ್ಲಿ ಫ್ಲ್ಯಾಶ್ ಲೈಟ್ ಹಾಕಿ ಅವರಿಗೆ ಒಂದು ನಮನನ ಸಲ್ಲಿಸಿದ್ರು. ಅದೇ ರೀತಿ ಹಾರನ ಹರಾಜು ಹಾಕ್ತಿದ್ರು. ಗಣೇಶಗೆ ಹಾಕಿರುವಂತಹ ಹಾರಗಳನ್ನು ಹರಾಜು ಹಾಕ್ತಿದ್ರು. ನೋಟಿನ ಹಾರಗಳು, ಮತ್ತು ಮುತ್ತಿನ ಹಾರಗಳು, ಹೂವಿನ ಹಾರಗಳು, ಅದರ ಮೈ ಮೇಲಿರುವಂತಹ ಹಾರಗಳನ್ನೆಲ್ಲ ಹರಾಜನ್ನು ಕೂಗ್ತಾಯಿದ್ರು. ಕೆಲವೊಬ್ಬರು ಹರಾಜನ್ನು ಅವ್ರ ರೇಟಿಗೆ ಬಂದಂಗೆ ಕೂಗ್ಕೊಂಡ್ರು. ನರ್ಸರಿ ಇರೋರು, ಅಥವಾ ಏನಾದ್ರು ಕಾಂಪ್ಲೆಕ್ಸ್ ಇರೋರು, ಅಥವಾ ಈ ಥರ ಏನಾದ್ರು ಅಂಗಡಿ ಇಟ್ಟಿರೋರು ಹರಾಜ್ಗೆ ಹೋಗಬೇಕು, ಕೂಗ್ಕೊಳ್ಬೇಕು ಅಂತ ಆಸೆ ಇರುವಂಥವ್ರು ಹರಾಜನ್ನು ಇಲ್ಲಿ ಬಂದು ಕೂಗ್ತಾಯಿದ್ರು. ಇದು ಲಾಸ್ಟ್ ಅಲ್ಲೇ ಗಾಂಧಿ ಸರ್ಕಲಿಗೆ ಬಂದಿದೆ. ಅಲ್ಲಿಂದನೂ ಇನ್ನೇನು ಹೋಗುತ್ತೆ. ಟೈಮ್ ಬಂದಲ್ಲೇ 9:30 ಆಗಿತ್ತು. ಸೊ ಇಷ್ಟು ಟೈಮು. ಸೊ ಅದು ಹೋಗುತ್ತೆ ವಿಸರ್ಜನೆ ಮಾಡೋಕ್ಕೆ. ಸೊ ಹಾರನ ಸಹಿತ ಹರಾಜು ಆಗ್ತಾಯಿದ್ದು. ನೋಟಿನ ಹಾರ ಸರ್ಕಾರಿ ಫಂಡ್ ಅಂತ ಏನಂತಾರೆ, ಅದು 2 ಲಕ್ಷ 2.5 ಲಕ್ಷ ಈ ಥರ ಹೇಳ್ತಾಯಿದ್ದು. ಕೆಲವೊಬ್ಬರು ಫಸ್ಟ್ 5,000ದಿಂದ ಸ್ಟಾರ್ಟಾಗಿ 90,000 ಗಂಟ ಹೋಯ್ತು ಒಂದು ನೋಟಿನ ಹಾರ. ಅಂದರೆ 10 ರೂಪಾಯಿ ನೋಟಲ್ಲಿ ಹಾರ ಮಾಡಿ ಹಾಕ್ಸಿದ್ರು ಗಣೇಶನಿಗೆ. ಅದನ್ನು 90,880 ರೂಪಾಯಿಗೆ ಎಷ್ಟಕ್ಕೋ ಕೂಗ್ಕೊಂಡ್ರು. ಯಾಕೆ ಚಿಲ್ಲರೆ ಕೂಗ್ಕೊಂಡ್ರು ಅಂತ ಗೊತ್ತಿಲ್ಲ. ಬಟ್ ಇನ್ನು ಕೆಲವೊಬ್ರು ಅದ್ರ ಮೇಲೆ 10 ರೂಪಾಯಿ 1 ರೂಪಾಯಿ ಅಂತ ಹೇಳ್ತಿರ್ತಾರಲ್ವ, ಆ ರೀತಿ ಕೂಗ್ಕೊಂಡ್ರು. 98,000ನೇ ಲೆಕ್ಕ ಕಟ್ಕೊಳ್ಳಿ. ಒಂದು ನೋಟಿನ ಹಾರ 98,000, ಒಂದು ಮುತ್ತಿನ ಹಾರ
ಚಿಕ್ಕದು ಮುತ್ತಿನ ಹಾರ 55,000ಕ್ಕೆ ಸಿಂಧು ಅನ್ನೋರು ಕೂಗ್ಕೊಂಡ್ರು. ಅವ್ರದ್ದು ನೇಮ್ ಕೇಳಿಸ್ಕೊಂಡೆ, ಸಿಂಧು ಅನ್ನೋರು ಕೂಗ್ಕೊಂಡ್ರು ಮುತ್ತಿನ ಹಾರನ. ನೋಡಿ ಗಣೇಶ ಇದು ಹಿಂದೂ ಮಹಾಗಣಪತಿ ತುಂಬ ಚೆನ್ನಾಗಿತ್ತು, ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಇವರು. ಬಜರಂಗ್ ದಳದವರು, ಜೈ ಶ್ರೀರಾಮ್ ಅನ್ನೋರು. ಯಾವುದೇ ಆಗಲಿ ನಮ್ಮ ಹಿಂದೂ ಸಂಪ್ರದಾಯನೇ ಹೆಚ್ಚು. ಸೊ ತುಂಬ ಚೆನ್ನಾಗಿತ್ತು. ಹಾರಾಜನ್ನು ಕೂಗ್ತಿದ್ರು. 4 ಹಾರ ಇತ್ತು ಒಟ್ಟು. ಒಂದು ಹಾರ 98,000, ಒಂದು ಹಾರ 50,000, ಇನ್ನೊಂದು ಹಾರ 25,000ಕ್ಕೆ ಕೂಗ್ಕೊಂಡ್ರು. ಇನ್ನೊಂದು ಹಾರ ಅದೆಷ್ಟು ಅದು ಗಲಿಬಿಲಿಯಲ್ಲಿ ಕೂಗ್ತಾಯಿದ್ರು. ಅಷ್ಟೊತ್ತಿಗೆ ನಮ್ಮ ಪಾಪು ಕರ್ಕೊಂಡೋಗಿದ್ವಲ್ಲ, ಮನೆಗೆ ಹೋಗೋಣ ಬನ್ನಿ ಅಂದರು ಅಂತ ಹೇಳಿಬಿಟ್ಟು ಮನೆಗೆ ಹೋಗೋಕ್ಕೆ ಅಂತ ಹೊರಟ್ವಿ ನಾವು. ಅದು ಹಾರದ ಡೀಟೇಲ್ ಗೊತ್ತಾಗಲಿಲ್ಲ, ಈ 3 ಹಾರದ ಮಾತ್ರ ಡೀಟೇಲ್ ಗೊತ್ತಾಯಿತು. ತುಂಬ ಚೆನ್ನಾಗಿ ಮೆರವಣಿಗೆ ಮಾಡಿ, ತುಂಬ ಚೆನ್ನಾಗಿ ಮಾಡಿದ್ರು. ಇದರಲ್ಲಿ ಇನ್ನೂ ನಾನು ಸ್ವಲ್ಪ ಪಾರ್ಟ್ 1 ಪಾರ್ಟ್ 2 ಅಂತ ಮಾಡ್ತೀನಿ. ಈ ಕಡಲೆಕಾಯಿ ಮಂಡಿ ಹತ್ರ ಬಂದಾಗ ಯಾವ ರೀತಿ ಮಾಡಿದ್ದಾರೆ ಅನ್ನೋದು ನಾನು ನಿಮಗೆ ತೋರಿಸ್ತೀನಿ. ತುಂಬ ಚೆನ್ನಾಗಿ ಮೆರವಣಿಗೆ ಮಾಡಿದರು. ಅಷ್ಟೇ ಜನ ಸೇರಿತ್ತು. ಹಿಂದೂ ಮಹಾಗಣಪತಿ ಹೋಗುತ್ತೆ ಅಂದರೆ ನಮ್ಮ ಹಿರಿಯೂರಲ್ಲಿ ಸುತ್ತಮುತ್ತ ಹಳ್ಳಿ ಜನಗಳೆಲ್ಲ ಬಂದು ಅಷ್ಟೇ ಚೆನ್ನಾಗಿ ನೆರವೇರಿಸ್ಕೊಟ್ರು. ಅಷ್ಟು ಜನ ಕಲ್ತಿತ್ತು. ಗೊತ್ತಿಲ್ಲ, ನಮ್ಮ ಹಿರಿಯೂರಲ್ಲಿ ಇದು ಹೋಗ್ಬೇಕಾದ್ರೆ ಸೇರಿದಷ್ಟು ಜನ ಬೇರೆ ಯಾವ ಗಣಪತಿ ಹೋದರೂ ಅಷ್ಟು ಜನ ಸೇರಲ್ಲ. ಹೋಗ್ತಾರೆ, ನೋಡ್ತಾರೆ, ಬರ್ತಾರೆ ಅಷ್ಟೇ. ಅಲ್ಲೇ ಸ್ಟೇ ಆಗಿ ಗಣಪತಿ ಹೋಗೋ ತನಕ ನಿಂತು ಮೆರವಣಿಗೆ ಅದ್ರ ಜೊತೆ ಬರೋವಂಥ ಜನನ ನಾನು ನೋಡಿರೋದು ಹಿರಿಯೂರಲ್ಲಿ ಅಂದರೆ ಹಿಂದೂ ಮಹಾಗಣಪತಿ ಹೋಗುತ್ತಲ್ಲ ಅವತ್ತೇ ನಾನು ನೋಡಿರೋದು. ಅಷ್ಟು ಬಿಟ್ಟರೆ ಬೇರೆ ಯಾವ ಗಣಪತಿ ಹೋದ್ರು ಅಲ್ಲಿತ್ತು ಹೋಯ್ತಂತೆ, ಇಲ್ಲಿತ್ತು ಹೋಯ್ತಂತೆ. ಏನಂತಾರೆ ಆ ಓಣಿ ಜನ ಅಥವಾ ಆ ಕೇರಿ ಅಂತಾರೆ, ಈಗೊಂದು ಕೇರಿ ಅಂತೀವಲ್ಲ, ಆ ಸರ್ಕಲ್ ಜನ ಅಷ್ಟು ಮಾತ್ರ ಕೂಡಿರೋಕ್ಕೆ ಸಾಧ್ಯ. ಬಟ್ ಹಿಂದೂ ಮಹಾಗಣಪತಿ ಅಂದರೆ ಹಿರಿಯೂರು ಸುತ್ತಮುತ್ತ ಇರುವಂಥ ಹಳ್ಳಿಗಳು, ಮನೆಯಲ್ಲಿರೋ ಮಕ್ಕಳು ಪ್ರತಿಯೊಬ್ಬರು ಸಹಿತ ವಿಸರ್ಜನೆ ಮಾಡುವಾಗ ಮೆರವಣಿಗೆ ಮಾಡ್ತಿದ್ದಾರೆ. ಅಂದರೆ ಪ್ರತಿಯೊಬ್ಬರು ಮಾಡೋ ಕೆಲಸ ಬಿಟ್ಟು ಹೋಗಿ ನೋಡ್ಕೊಂಡು ಬರೋಂಥ ಪದ್ಧತಿ ನಮ್ಮ ಹಿರಿಯೂರಿನಲ್ಲಿದೆ. ಅಷ್ಟು ಜನ ಬರ್ತಾರೆ. ಸೊ ತುಂಬ ಚೆನ್ನಾಗಿ ಮೆರವಣಿಗೆ ಮಾಡಿಕೊಡ್ತಾರೆ ಗಣಪತಿದ. ಅದಾದ ನಂತರ ಹರಾಜೆಲ್ಲ ಆಯಿತು. ಗಣೇಶನ ಮುಂದೆ ತರ್ತಾನೇ ಇದ್ದರು. ತುಂಬ ಖುಷಿ ಆಯಿತು ಹತ್ರದಿಂದ. ಇಟ್ಟಾಗ ಕೂರಿಸ್ದಾಗೆಲ್ಲ ನೋಡಿದ್ವಿ, ಆದರೂ ಮೆರವಣಿಗೆನ ಅಷ್ಟು ಜನದ ನಡುವೆ ಮೈ ಚಳಿ ಬಿಟ್ಟು ಕುಣಿಬೇಕು ಹಿಂದೂ ಮಹಾಗಣಪತಿ ಅಂತ ಹಾಡಾಕ್ತಿದ್ರು. ಬಟ್ ಕಾಪಿರೈಟ್ ಬರುತ್ತೆ ಅಂತೇಳಿ ನಾನು ಮ್ಯೂಟ್ ಮಾಡಿ ವಾಯ್ಸ್ ಓವರ್ನ ಕೊಡ್ತಿದ್ದೀನಿ. ಸೊ ಗಣಪತಿ ವಿಸರ್ಜನೆದೆಲ್ಲ ಮೆರವಣಿಗೆ ನೋಡ್ಕೊಂಡು ಬಂದು ಅದಾದಮೇಲೆ ಈಗ ನಾವು ಮೆಂತೆ ಸೊಪ್ಪನ್ನು ತೊಳಿತಾ ಇದ್ದೇವೆ. ಇದು ನಮ್ಮ ಜೀವನ. ಯಾರೆಲ್ಲ ಸೊಪ್ಪನ್ನು ಒಯ್ದಿದ್ದೀರಾ? ಹಿಂದೂ ಬಜರಂಗ್ ದಳದ ಹಿಂದೂ ಮಹಾಗಣಪತಿ, ಹಿರಿಯೂರಿನ ಹಿಂದೂ ಮಹಾಗಣಪತಿ ಇವತ್ತು ನೀರಕ್ಕೆ ಹೋಗುತ್ತೆ ಫ್ರೆಂಡ್ಸ್. ಅದಕ್ಕಾಗಿ ನೋಡಕ್ಕೆ ಹೋಗಿದ್ವಿ. ಹಂದಿ ಬಂದಾವೆ ನಮ್ಮ ಹೊಲದಕ್ಕೆ, ನಾಯಿ ಬೊಗಳುತ್ತಾ ಇದೆ. ದಯವಿಟ್ಟು ಯಾರು ಹೆದರಬೇಡಿ, ವಿಡಿಯೋ ನೋಡ್ತಾ ಇರೋರು. ಸಣ್ಣ ಮಕ್ಕಳಿದ್ರೆ ದೂರ ಹೋಗಿ ನೋಡಿ ಫ್ರೆಂಡ್. ಟೋಟಲ್ ಇದು ಅಷ್ಟು ಸೇರಿಬಿಟ್ಟು 300 ಶೂಡ್ ತೊಳಿಬೇಕು ಇವಾಗ. ತೊಳೆದಂಗಿದ್ರೆ ನಾಳೆಗೆ ತಗೋಣರು. ಅಯ್ಯೋ ಶಿವನೇ, ಸಣ್ಣವು ಶೂಡು ತೊಳೆದಿಲ್ಲ, ಕರ್ಗದವೆ, ಕೆಂಪಗದವೆ ಅಂತಾರೆ ನೋಡಿ. ಗಣಪತಿ ನೋಡೋಕ್ಕೆ ಅಂತ ಹೋಗಿ ಯಾರಿ ಬೇಕಿ ಪಾಡ್ ಅನ್ನಂಗೆ ಹೋಗ್ಬಿಟ್ಟೈತಿ. ಆದರೂ ತೊಳಿತೀವಿ. 4 ಗಂಟೆಗೆ ಎದ್ದು ಮಾರ್ಕೆಟಿಗೆ ಹೋಗ್ತೀವಿ. ಮಾರ್ಕೊಂಡು ಬಂದು ನಿದ್ದೇನೇ ಇಲ್ಲ ಫ್ರೆಂಡ್ಸ್. ಈಗ 10 ಗಂಟೆ ಆದ್ರೂ ತೊಳಿತಾ ಇದ್ದೀವಿ. ಇನ್ಯಾವ ನಿದ್ದೆ. ಒಳ್ಳೆ ಒಬ್ಬ ಮನುಷ್ಯನಿಗೆ ಬೆಳಗಿನ ಜಾವ 3 ಗಂಟೆಯಿಂದನೇ ಒಳ್ಳೆ ನಿದ್ದೆ ಅಂತೆ. ಅವಾಗ ಮಾಡಿದರೆ ನಿದ್ದೆ ಚೆನ್ನಾಗೆ ಅಂತಾರೆ. ಸರಿ, ನಾವು 3 ಗಂಟೆಗೆ ಎದ್ದೆ ಮಾರ್ಕೆಟ್ಗೆ ಹೋಗ್ಬೇಕಂದ್ರೆ ನಿದ್ದೆ ಇನ್ನೆಲ್ಲಿ ಮಾಡೇವು? ನೋ ನಿದ್ದೆ, ಒಂದೇ ಮುದ್ದೆ. 3 ಗಂಟೆಯಿಂದ ಕಿತ್ತಿದ್ದೀನಿ. ಒಟ್ಟು 300 ಶೂಟ್ ಕೀಳ್ತೀನಿ ಡೈಲಿ. ಏನಂದ್ರೆ ದುಡ್ಡು ಬರುತ್ತಲ್ಲ ಅಂತ ಎಲ್ಲ ಕಮೆಂಟ್ ಹಾಕಕ್ಕೆ ಹೋಗಬೇಡಿ. ಬರುತ್ತೆ, ನಾವು ಪಡ್ತಿರೋ ಕಷ್ಟ ನೋಡಿ. 10 ಗಂಟೆಗೆ ನೀವು ನಿದ್ದೆ ಮಾಡ್ತಿಲ್ವಾ? ಇವಾಗ ನಿಜ ಒಪ್ಕೊಳ್ಳಿ. ನನ್ನ ವಿಡಿಯೋ ನೋಡಿದರೆ ಟೈಮ್ 10 ಗಂಟೆ ಆಗಿರ್ತಾಗ ನೀವು ಮಲಗಿರ್ತೀರ. ಹಗ್ಲೊತ್ತು ನೀವು ವಿಡಿಯೋ ನೋಡ್ತೀರ, ನಾವು ಅಪ್ಲೋಡ್ ಮಾಡಿಬಿಟ್ಟಿರ್ತೀವಿ. ಸೊ ಹಂಗೆ ಏನು ಮಾಡೋಕ್ಕಾಗಲ್ಲ. ಟೈಮ್ ಹೆಂಗೆ ಬರುತ್ತೋ ಹಂಗಂಗೆ ಹೋಯ್ತಾ ಇರಬೇಕು ನೋಡಿ. ನಮ್ಮ ಹತ್ರ ಹೋಲ್ಸೇಲಿಗೆ 50 ರೂಪಾಯಿ ತಗೋತಾರೆ. ಹೋಲ್ಸೇಲಾಗಿ 50 ರೂಪಾಯಿ ತಗೋತಾರೆ. ಇದು ನೋಡೋಕ್ಕೀಗ ಬಾಡಿ ತನ್ನಂಗೈತೆ. ಇವಾಗ ತೊಳಿತಾ ಇದ್ದೀವಲ್ಲ ನೀರಾಗೆ, ಬೇರ್ಗೆಲ್ಲ ನೀರು ಉಣಿಸ್ತಾ ಇದ್ದೀನಿ. ನೀರು ಕುಡ್ಕೊಂಬತ್ತಲ್ವಾ ಮಾಮೂಲಿ. ಇವಾಗ ಅವಾಗ ತಾನೇ ಕಿತ್ತಿರೋ ಸೊಪ್ಪು ಹೆಂಗಿರುತ್ತೆ ಹಂಗೆ ಪ್ರೆಸ್ ಮಾಲಾಗ್ಬಿಡುತ್ತೆ.
ಇನ್ನು ಅವಾಗ ತಾನೇ ಕಿತ್ತೋರು ಅನ್ನಂಗೆ ಆಗುತ್ತೆ. ಸಾಯಂಕಾಲ ಕಿತ್ತಿರೋದು. ಸೊ ಗಣಪತಿ ನೋಡೋಕೋದಲ್ಲ ಹಂಗಾಗಿ ತೊಳೆದಿಲ್ಲ ಅಷ್ಟೇ. ಇಲ್ಲಾಂದರೆ ಇಷ್ಟೊತ್ತಿಗೆಲ್ಲ ತೊಳೆದು ಕ್ಲೀನಾಗಿ ಹಾರಾಕಿ ಇಟ್ಟಿದ್ವಿ. ತೊಳೆದಿಲ್ಲ ಏನು ಬಿಡಿ, ಲೈಫಲ್ಲಿ ಇದ್ದಿದ್ದೆ. ಆದರೂ ಗಣೇಶನ ಹಬ್ಬ ವರ್ಷಕ್ಕೆ ಅನ್ಸುತ್ತೆ. ಅದರಲ್ಲೂ ನಮ್ಮದು ಹಿಂದೂ ಗಣಪತಿ, ಬಜರಂಗ ದಳದ ಹಿಂದೂ ಗಣಪತಿ ಹೋಗ್ತಿತ್ತು. ಹಿರಿಯೂರಲ್ಲಿ ಡಿ ಜೆ ಎಲ್ಲ ತರಿಸಿದ್ರು, ತುಂಬ ಗ್ರ್ಯಾಂಡಾಗಿ ಮಾಡಿದರು. ಅದನ್ನು ನೋಡೋದು ಸಿಗುತ್ತಾ ನಾಳಿಕೆ? ಇಲ್ಲ ಅಲ್ವಾ, ವರ್ಷಕ್ಕೊಂದೇ ದಿನ ಅದು ಸಿಗೋದು. ಸೊ ಇರೋ ಕೆಲಸ ಇರಲಿ ಅಂತ ಹೇಳ್ಬಿಟ್ಟು ಹೋಗಿದ್ದು ಗಣಪತಿ ನೋಡೋಕ್ಕೆ. ಮತ್ತು ನೀರು ಕೆಂಪುದವೆ ಚೆಲ್ಲಿಯಕ ಒಳ್ಳೆ ನೀರು ಒಯ್ಕೊಳಿಕ ಅನ್ಬೇಡಿ. 300 ಶುಡಿಗೆ ನಾನು ಒಂದೊಂದೇ ಶುಡಿ ನೀರು ಒಯ್ಕೊಂಡ್ರೆ 300 ಶುಡಿಗೆ ಯೋಸ್ ನೀರು ಒಯ್ಕೋಬೇಕು. ಮನೇಲಿ ಹೆಂಗಸು ಸೊಪ್ಪು ತಗೊಂಡಾರೆ ಏನು ಮಾಡೋರು, ಅವ್ರೇನು ತೊಳ್ದಾಕಲ್ವಾ, ಅರ್ಚು ಕಟ್ಟ ತೊಳ್ದಾಕ್ತಾರೆ ಬಿಡಿ. ಅದೆಲ್ಲ ಏನು ನಾವು ಇದನ್ನ ಮಾಡೋದು. ನಾವು ರೈತರು ಈ ಥರ ಕೆಂಪು ನೀರಲ್ಲಿ ನಮ್ಮ ಜೀವನ. ನಮ್ಮ ನಾಯಿ ಬೊಗಳ್ತೈತೆ ಹಂದಿ ಬಂದಾಗಂತ, ಬೇಜಾರಾಗಬೇಡಿ. ಬಾ ಸ್ವಲ್ಪ ತೋರಿಸ್ಬೇಕನ್ನಿಸ್ತು. ನೋಡೋಣ ಬೆಳಗಿನ 4 ಗಂಟೆಗೆ ಹೋದರೆ ಫೋನ್ ತಗೊಂಡು ಹೋದರೆ ನಾನು ನಿಮಗೆ ಮಾರ್ಕೆಟ್ ರೇಟ್ ಏನು ಹೆಂಗೆ ಅಂತ ತೋರಿಸ್ತೀನಿ, ಆಯಿತಾ? ಬೇರೆ ಬೇರೆ ಎಲ್ಲ ಬೇರೆ ಬೇರೆ ಥರ ಸೊಪ್ಪು ತಂದಿರ್ತಾರೆ. ಕೊತ್ತಂಬರಿ, ಸಬ್ಬಕ್ಸಿ ಎಲ್ಲ. ನಿಮ್ಮ ಕಡೆ ಮೆಂತ್ಯ ಸೊಪ್ಪು ಹೆಂಗಿದೆ ರೇಟು ತಿಳಿಸಿ. ನೋಡಿ ಫ್ರೆಂಡ್, ನಮ್ಮ ಹತ್ರ ಮೆಂತ್ಯ ಸೊಪ್ಪು ನಾವು ಕಿತ್ತಿದ್ದೀವಿ, ಹಾಕಿದ್ದೀವಿ 300 ಶೂಡ. ನಿಮ್ಮೂರಲ್ಲಿ ಯಾವ ರೀತಿ ಇದೆ ಮೆಂತ್ಯ ಸೊಪ್ಪಿನ ರೇಟು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಪ್ಲೀಸ್. ನಮ್ಮೂರಲ್ಲಿ ಇದನ್ನು ಹೋಲ್ಸೇಲ್ ಅಂದರೆ ಮಾರೋರು ಕುಂತು ಮಾರೋರು 10 ರೂಪಾಯಿ ಮಾರ್ತಾರೆ. ನಮ್ಮ ಹತ್ರ 5 ರೂಪಾಯಿಗೆ ತಗೊಳ್ತಾರೆ, ಅಂದರೆ ಅರ್ಧ ರೇಟೇ ತಗೊಳ್ತಾರೆ ಹೋಲ್ಸೇಲು. ಸೊ ನಿಮ್ಮೂರಲ್ಲಿ ಯಾವ ರೀತಿ ನಡೀತಾರೆ ಇದೆ, ಯಾವ ರೀತಿ ತಗೊಳ್ತಾರೆ, ಎಷ್ಟು ರೂಪಾಯಿ ಶೂಡು, ಒಂದು ಕಟ್ಟಿಗೆ ಎಷ್ಟು ರೂಪಾಯಿ ಕೊಡ್ತೀರಾ ನೀವು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನಗೆ. ನಾವಂತೂ 5 ರೂಪಾಯಿ ಕೊಡ್ತೀವಿ. ರೇಟ್ ಇದ್ದಾಗ ಬಜಾರು ಅಂದರೆ ಸೊಪ್ಪು ಕಡಿಮೆ ಬಂದರೆ ಮಾರ್ಕೆಟಿಗೆ ರೇಟ್ ಆಗುತ್ತೆ. ಸೊಪ್ಪು ಜಾಸ್ತಿ ಬಂದರೆ 5 ರೂಪಾಯಿಗಿಂತ ಕಡಿಮೆನೂ ಆಗಬಹುದು, ಅಥವಾ ಸೊಪ್ಪು ಕಮ್ಮಿ ಬಂದರೆ 5 ರೂಪಾಯಿಗಿಂತ ಜಾಸ್ತಿನೂ ಆಗಬಹುದು, ಹೇಳಕ್ಕೆ ಬರಲ್ಲ. ಒಟ್ಟು ಸದ್ಯಕ್ಕೆ 3 ದಿನ ಎಲ್ಲ ನಾವು ಇವತ್ತಿನ 4 ದಿನ ತಗೊಂಡೋಗಕ್ಕೆ ಹಿಡಿದು ಬೆಳಗ್ಗೆ ತಗೊಂಡೋದ್ರೆ, ಬಟ್ ಈ 3 ದಿನ ಎಲ್ಲ ಸೇರಿದರೆ ಒಂದು 5 ರೂಪಾಯಿ ನಾವು ಕೊಟ್ಟು ಬಂದಿರೋದು, ಯಾವುದು ಕಮ್ಮಿ ಕೊಟ್ಟಿರೋ 5 ರೂಪಾಯಿ ಕೊಟ್ಟು ಬಂದಿದ್ದೀವಿ. ಥ್ಯಾಂಕ್ ಯು.